ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ಎಲ್ಲರಿಗೂ ಶುಕ್ರವಾರದ ಶುಭೋದಯಗಳು. ಇದು ಬಂದು ಶುಕ್ರವಾರದ ಮಿನಿ ವ್ಲಾಗು. ಇದು 4ನೇ ವಾರ ಶುಕ್ರವಾರ ಪೂಜೆದಿದು. ನಾನು ಬೆಳಗ್ಗೆ ಎದ್ದೇಳೋದು ಸ್ವಲ್ಪ ಲೇಸಿ ಮಾಡಿದ್ದೀನಿ, ಅಂದರೆ ಸ್ವಲ್ಪ ಊರು ಅದು ಇದು ಅಂದ್ಕೊಂಡು. ಅದಕ್ಕೋಸ್ಕರ ಈಗ ಮತ್ತೆ ನಾನು 4 ಶುಕ್ರವಾರದ ಪೂಜೆ ಮಾಡೋಣ, 9 ಶುಕ್ರವಾರದ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀನಿ. ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ನಂದೆಲ್ಲ ರೊಟೀನ್ ಮುಗಿಯೋಷ್ಟರಲ್ಲಿ ಲೇಟ್ ಆಗುತ್ತೆ ಅಂತೇಳ್ಬಿಟ್ಟು 4:15ಗೆ ಎದ್ದು ನನ್ನ ರೊಟೀನ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಎದ್ದು ಬಿಸಿ ನೀರು ಕಾಯಿಸ್ಕೊಂಡು ಕುಡಿದು ನೋಡಿ, ನನ್ನ ಮಗ ನಿದ್ದೆ ಬರ್ತಿಲ್ಲ ಅಮ್ಮ ನನಗೆ, ಬಾ ವಾಕಿಂಗ್ ಹೋಗಿ ಬರೋಣ ಅಂದ ತಕ್ಷಣ ಇಲ್ಲ ಬಿಡು ಮಲ್ಕೋತೀನಿ ಅಂತ ಮತ್ತೆ ಮಲಗಿದ್ದಾನೆ. ಕಸ ಎಲ್ಲ ಗುಡಿಸ್ಕೊಂಬಂದಿದ್ದಾಯಿತು, ನೆಲ ಒರೆಸ್ಬಿಟ್ಟು ಒಳಗಡೆಯಿಂದ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ಬಿಡೋಣ ಅಂತ. ನನ್ನ ಜೊತೆಯಲ್ಲಿ ನನ್ನ ಇಬ್ಬರು ಮಕ್ಕಳು ಎದ್ದಿಲ್ಲ ಬೆಳಗ್ಗೆನೇ, ಬಟ್ ಇವರಿಬ್ಬರು ಎದ್ದಿದ್ದಾರೆ. ಅವ್ನು ಕಿಟಕಿಲಿ ಎದ್ದು ನೋಡ್ತಿದ್ದಾನೆ, ಅವನಿಗೆ ಭಯ ಹೊರಗಡೆ ಹೋಗೋಕ್ಕೆ, ಲೂಸಿ ಇದ್ದಾಳೆ ಅಂತ. ಇದು ಎದ್ಬಿಟ್ಟು ನೋಡಿ ಈ ಥರ ನನ್ನ ಜೊತೆಲೇ ಎದ್ದು ಕೂತಿದೆ. ಹೊರಗಡೆ ಎಲ್ಲ ರಂಗೋಲಿ ಹಾಕಿದ್ದೀನಿ ನೋಡಿ. ಬೆಳಗ್ಗೆ ಈಗ 5:15 ಟೈಮು, ಎಷ್ಟು ಬೆಳಕಾಗಿದೆ, ಒಂದು 6-6:30 ಥರ ಆಗಿದೆ. ಬಟ್ ಇನ್ನೂ ಟೈಮ್ 5:15. ನಾನು ಎದ್ದು ಸ್ನಾನ ಮುಗಿಸ್ಕೊಂಡು ಪೂಜೆಗೆ ಬೇಗ ಬೇಗ ರೆಡಿ ಮಾಡ್ಕೊತಿದ್ದೀನಿ. ಇಲ್ಲಿ ನೋಡಿ, ಅಲ್ಲಿಂದ ನೋಡ್ಕೊಂಬಂದು ಇಲ್ಲಿ ಮಲಗಿದೆ. ಮತ್ತು ಬಂದು ಸ್ನಾನ ಮುಗಿಸ್ಕೊಂಡು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೂವು ಇಟ್ಕೊತಿದ್ದೀನಿ. ನಾನು ಮಾರ್ಕೆಟ್ಗೆ ಹೋಗ್ತಿಲ್ಲ ಈ ನಡುವೆ, ಇಲ್ಲ ಅಂದರೆ ನಾನು ಹಳೆ ಮನೇಲಿದ್ದಾಗ ಅವಾಗವಾಗ ಮಾರ್ಕೆಟ್ಗೆ ಹೋಗ್ತಾಯಿದ್ದೆ, ಹೂವು ಅಲ್ಲಿಂದನೇ ತಂದ್ಕೊತಿದ್ದೆ. ನಿಜವಾಗ್ಲೂ ಡೈಲಿ ಪೂಜೆ ಮಾಡೋರಿಗೆ ಮಾರ್ಕೆಟಿಂದ ತಂದ್ಕೊಂಡ್ರೆ ತುಂಬ ವರ್ತ್ ಅನಿಸುತ್ತೆ. ಏನಕ್ಕೆ ಅಂದರೆ ಇಲ್ಲಿ ತುಂಬ ರೇಟು, ಮತ್ತು ನಮಗೆ ಬೇಕಾದ ಹೂವು ಸಿಗಲ್ಲ. ಅಲ್ಲಾದರೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೊಂಡು ತಂದ್ಕೊಬೋದು. ಒಂದು ವಾರ 15 ದಿವಸ ಅಂತೂ ಪಕ್ಕಾ ಇರುತ್ತೆ ಇಟ್ಕೊಳ್ಳೋಕ್ಕೆ. ನಾನಂತೂ ನನ್ನದೇ ಒಂದು ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೋತೀನಿ. 15 ದಿವಸ ಅಂತೂ ಇದ್ದೇ ಇರುತ್ತೆ ಹೂವು. 15 ದಿನಕ್ಕೆ 20 ದಿನಕ್ಕೆ ಮಾರ್ಕೆಟಿಂದ ತಂದ್ಕೊತಿದ್ದೆ, ಬಟ್ ಈಗ ಹೋಗೋಕ್ಕಾಗ್ತಿಲ್ಲ. ನಮ್ಮ ಮನೆಯವರು ಈ ಥರ ಹೂವು ತರ್ತಾರೆ, ಸೇವಂತಿಗೆ ಹೂವು, ಅದನ್ನು ಇಟ್ಬಿಟ್ಟು ಪೂಜೆ ಮಾಡಿದ್ದೀನಿ. ಮಲ್ಲಿಗೆ ಹೂವು ಅಂತೂ ಈಗ ಸೀಸನ್ ಇದೆ, ಬಟ್ ನಾನು ತುಂಬ ಕಡಿಮೆ ಯೂಸ್ ಮಾಡಿದ್ದೀನಿ. ನಾನು ಅಲ್ಲಿ ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬಂದೆ. ಬರ್ತಾ ದಾರಿಲಿ ನಮ್ಮ ಮನೆ ಹತ್ರ ಪಾರಿಜಾತ ಗಿಡ ಇದೆ, ತುಂಬ ಚೆನ್ನಾಗಿ ಅನ್ನಿಸ್ತು. ಎಲ್ಲ ಮಲಗಿರೋದ್ರಿಂದ ನಾನೊಬ್ಬಳೇ ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತೇಳ್ಬಿಟ್ಟು ಹಾಲು ಕಾಯಿಸ್ಕೊಂಡೆ. ನೋಡಿ, ಬೆಕ್ಕು ಮತ್ತು ನಾಯಿ ಅದು ಹೊರಗಡೆ ವೆಯ್ಟ್ ಮಾಡ್ತಿದ್ದೆ. ಇದು ಬಂದು ನನ್ನ ಮೇಲೆ ಕೂತಿದೆ. ನಾನು ಕೂತ್ಕೊಂಡ ತಕ್ಷಣ, ಇದು ನಮ್ಮ ಮನೆಯಲ್ಲೇ ಅಡುಗೆ ಮನೆಯಲ್ಲಿರೋ ಅನ್ನಪೂರ್ಣೇಶ್ವರಿ. ನಾನು ಲೂಸಿ ಇಬ್ಬರು ಹಾಲು ತರಕ್ಕೆ ಹೋಗ್ತಿದ್ದೀನಿ. ಹೇಗೆ ಅನಿಸ್ತು ನನ್ನ ಮಿನಿ ವ್ಲಾಗ್?